ನಮ್ಮ ಮನಸ್ಸಿಗೆ ಏನಂದರೆ ಇಲ್ಲಿ ಇರಮ್ಮ ಸ್ವಲ್ಪ ಜಮೀನು ಇಲ್ಲಿದ್ದವರು ಕಡು ಬಡವರು ಇದ್ದಾರೆ, ಅವ್ರಿಗೆ ಅರ್ಧ ಎಕರೆನ ಕೊಡಲಿ ಅಂತ ನಮ್ಮ ಮನಸ್ಸಿಗೆ ಅಷ್ಟೇ ಇನ್ನೇನು ಇಲ್ಲ. ನಮ್ಮದು ಮಾಚರಾಜನಹಳ್ಳಿನೇ ಸರ್, ಮಾಚರಾಜನಹಳ್ಳಿನೇ ಸರ್. ನಮ್ಮ ಹೆಸರು ನರಸಿಂಹಮೂರ್ತಿ. ಪಾವಗಡ ತಾಲೂಕಿನ ಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 67/1ರಲ್ಲಿ 56 ಎಕರೆ 27 ಗುಂಟೆ ಮತ್ತು ಇದೇ ಗ್ರಾಮದ ಸರ್ವೆ ನಂಬರ್ 70ರಲ್ಲಿ 48 ಎಕರೆ 27 ಗುಂಟೆ ಜಮೀನಿದ್ದು, ಈ ಜಮೀನನ್ನು ಒಂದೇ ಕುಟುಂಬಸ್ಥರಿಗೆ GPS ಮಾಡಿದ್ದಾರೆಂದು ಆರೋಪಿಸಿ ಪಾವಗಡ ತಾಲೂಕಿನ ಮಾಚರಾಜನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳು ಇತ್ತೀಚೆಗೆ ಪಾವಗಡ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ನಮಗೂ ಜಮೀನು ಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದರು. ಇನ್ನು ಇದೇ ವೇಳೆ ಗ್ರಾಮದ ಮುಖಂಡರೊಬ್ಬರು ನಾನೆಲ್ಲ ಸಾಲ್ವ್ ಮಾಡ್ತೀನಿ, ನೀವ್ಯಾರು ಈ ಸುದ್ದಿಯನ್ನು ಮಾಡಬೇಡಿ ಅಂತ ಪತ್ರಕರ್ತರಿಗೆ ಧಮಕಿ ಆಗಿರುವ ಘಟನೆ ಸಹ ಜರುಗಿದೆ. ಬನ್ನಿ ಹಾಗಾದರೆ ಈ ಎಲ್ಲ ದೃಶ್ಯಾವಳಿಗಳನ್ನು ನಾನೀಗ ತೋರಿಸ್ತೀರಿ ನೋಡಿ. ಇನ್ನು ಇದೇ ವೇಳೆ ಮಾಚರಾಜನಹಳ್ಳಿ ಗ್ರಾಮದ ದಲಿತ ಮಹಿಳೆಯೊಬ್ಬರು ಪತ್ರಕರ್ತರಿಗೆ ಮಾಹಿತಿ ನೀಡಲು ಬಂದಾಗ ಮಧ್ಯಪ್ರವೇಶಿಸಿದ ಗ್ರಾಮಸ್ಥರೊಬ್ಬರು ನಾನೆಲ್ಲ ಸಾಲ್ವ್ ಮಾಡ್ತೀನಿ, ನೀವ್ಯಾರು ಪತ್ರಿಕೆಗಳು ಹಾಕಬೇಡಿ ಅಂತ ಪತ್ರಕರ್ತರಿಗೆ ಧಮಕಿ ಹಾಕುತ್ತಿರುವ ದೃಶ್ಯ ತಾವೀಗ ನೋಡಬಹುದು. ಕೇಳಿದ್ರಲ್ಲ, ಈ ಒಂದು ಮಾಚರಾಜನಹಳ್ಳಿ ಗ್ರಾಮಸ್ಥರ ಮುಖಂಡರ ಮಾತು ಪೇಪರ್ಗೆ ಹಾಕಿದ್ರೆ ನಮಗೆಲ್ಲ ಜಾಸ್ತಿ ತೊಂದರೆ ಆಗುತ್ತೆ, ಈ ಒಂದು ಸಮಸ್ಯೆಯನ್ನ ನಾವೇ ಬಗೆಹರಿಸಿ ಅಂತ ಪತ್ರಕರ್ತರನ್ನ ಸುದ್ದಿ ಮಾಡಲು ಅಡ್ಡಿಪಡಿಸಿದ್ದಾರೆ. ಈಗ ಮುಂದೆ ಯಾಕೆ ಮಾಡಲಿಲ್ಲ? ಯಾರು ಅವ್ರು ಉಳ್ಮೆ ಮಾಡಿಲ್ಲ ಈಗ ಮಾಡಿಸ್ತೀನಿ ನಾನು. ಯಾರ ಹೆಸರು? ಎಲ್ರದ್ದು ಮಾಡಿಸ್ತೀನಿ ಬಿಡಿ. ನೀವು ಏನು ಪೇಪರ್ ನೀವು ಯಾರು? ತಾಲೂಕ್ ಆಫೀಸ್ ಅವರ? ಯಾರು ನೀವು? ನಾವು ಊರ್ ಗ್ರಾಮಸ್ಥರು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಇಷ್ಟು ದಿನ ಹಂಗೆಲ್ಲ ಮಾಡ್ತಾರೆ? 67, 70, 50% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಜಮೀನನ್ನ ಮೀಸಲಿಡಬೇಕು. ಮೀಸಲಿಟ್ಟು ಉಳಿಕೆ ಜಮೀನನ್ನ ಜನರಲ್ ಅವ್ರಿಗೆ ಕೊಡಬೇಕು. ಅದರಲ್ಲೂ ಕೂಡ ಮಾನದಂಡ ಏನಪ್ಪಾ ಅಂತಂದ್ರೆ, ಯಾರು ಜಮೀನು ರಹಿತರಿದ್ದಾರೋ ಭೂ ರಹಿತರೋ ಅವನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಕೊಡಬೇಕು. ಜಮೀನು ಇರ್ತಕ್ಕಂಥವ್ರಿಗೆ 1 ಕುಂಟೆ ಕೂಡ ಮಂಜೂರಾಗಬಾರ್ದು ಅಂತೇಳಿ ಈ ಮೂಲಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆ ರೀತಿ ಏನಾದರೂ ಆದರೆ ಇವರೆಲ್ಲರನ್ನೂ ಕರ್ಕೊಂಡು ಇದೇ ತಾಲೂಕು ಆಫೀಸ್ ಮುಂದ್ಗಡೆ ಪ್ರತಿಭಟನೆ ಮಾಡ್ಬೇಕಂತ ದಿನಗಳು ಬಹಳ ಹತ್ತಿರದಲ್ಲಿದ್ದಾವೆ. ಇವು ನಾವು 40-50 ವರ್ಷಗಳ ಕಾಲ ನಾವು ಜಮೀನಿಲ್ದನೇ ನಾವು ನಮಗೆ ತೊಂದರೆ ಆಗಿ ನಾವು ಆರ್ಥಿಕ ಸಬಲೀಕರಣರಾಗ್ತಾನೆ ಇಲ್ಲಿವರೆಗೂ ಕೂಡ ಅನಾಗರಿಕತೆ ಅಂತ ನಾವು ಬದುಕಿದ್ದೀವಿ. ನಾವಿವಾಗ ನಾಗರಿಕರಾಗಿದ್ದೀವಿ. ಒಂದೇ ಕುಟುಂಬದವರು ಇದು ಹೌದು. ಈಗಾಗಲೇ ಒಂದೇ ಕುಟುಂಬದವರು ರಾಜಕೀಯ ಪ್ರಭಾವಿಗಳು, ಹಣಕಾಸಲ್ಲಿರ್ತಕ್ಕಂಥವರು, ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖೇನ ಜಮೀನನ್ನು ಕಬಳ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಕಂದಾಯ ತನಿಖಾಧಿಕಾರಿಗಳಿರ್ಬೋದು, ಲೆಕ್ಕಾಧಿಕಾರಿಗಳಾಗಿರ್ಬೋದು, ಇದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಮುಂದೆ ಅಂತ ಆಗುವ ಅಂತ ಅನಾಹುತಗಳಿಗೆ ನೇರ ಹೊಣೆಗಾರರಾಗ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವರೆಲ್ಲರ ಪರವಾಗಿ ನನ್ನ ಸಮುದಾಯಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ನಮಗೆ ಇನ್ನೇನು 50% ಜಮೀನನ್ನು ಮೀಸಲಿಟ್ಟು ಬೇರೆ ಉಳಿತಕ್ಕಂಥ 50 ಜಮೀನನ್ನು ಪರ್ಸೆಂಟಲ್ಲಿ ಸವರ್ಣೀಯರಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಮಾಚರಾಜನಹಳ್ಳಿಯಲ್ಲಿ ನಡೆದ ಈ ಒಂದು ಕರ್ಮಕಾಂಡ ಅಂತಲೇ ಇರಬಹುದು. ಯಾಕಂದರೆ ಇಷ್ಟೊಂದು ಎಕರೆ ಭೂಮಿಯನ್ನು ಒಂದೇ ಕುಟುಂಬಕ್ಕೆ ಯಾವ ರೀತಿ GPS ಮಾಡಿದ್ದಾರೆ ಅನ್ನೋದನ್ನು, ಅಂದರೆ ಕಂದಾಯ ಇಲಾಖೆಯವರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗುತ್ತೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.